ಕೌರವರು ಮತ್ತು ಪಾಂಡವರ ಪಗಡೆ ಆಟದ ಕತೆ ಗೊತ್ತಲ್ಲ. ಆಗ ದ್ರೌಪದಿಯನ್ನ ಜೂಜಿಗಿಟ್ಟು ಪಾಂಡವರು ಕೌರವರ ಮುಂದೆ ಸೋಲ್ತಾರೆ. ಈಗ್ಯಾಕ್ ಮಹಾಭಾರತದ ಕಥೆಯಂದ್ರ ಈಗ ಈ ಕತೆ ಹೇಳೋ ಕಾರಣ ಇದೆ. ಇದೇ ದೃಶ್ಯವನ್ನ ಸೋಷಿಯಲ್ ಮೀಡಿಯಾ ಸ್ಟಾರ್ ಒಬ್ಬ ವ್ಯಂಗ್ಯ ಮಾಡಿದ್ದು ವಿವಾದಕ್ಕೆ ಕಾರಣ ಆಗ್ಬಿಟ್ಟಿದೆ. ಹೆಂಡತಿಯನ್ನ ಪಣಕ್ಕಿಟ್ಟು ಜೂಜಾಟದ ರೀಲ್ಸ್. ಯಾಕಂದ್ರೆ ಸಮಾಜಕ್ಕೆ ತಪ್ಪು ಸಂದೇಶ ಕೊಡ್ತಿದ್ದಾರೆಂದು ಆಕ್ರೋಶ. ಹೌದು, YK ಅನ್ನೋ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ 4 ದಿನದ ಹಿಂದೆ ವಿಡಿಯೋವೊಂದನ್ನು ಅಪ್ಲೋಡ್ ಮಾಡಲಾಗಿತ್ತು. ವಿಡಿಯೋದಲ್ಲಿ ದಿವಾಕರ್ ಎಸ್ ಅನ್ನೋ ಇನ್ಸ್ಟಾ ಅಕೌಂಟ್ ಹೊಂದಿರುವ ಮತ್ತೊಬ್ಬ ವ್ಯಕ್ತಿ ಕೂಡ ಕಾಣಿಸಿಕೊಂಡಿದ್ದ. ಇವರು ಕಾಮಿಡಿಗಾಗಿ ಬಳಸಿಕೊಂಡಿದ್ದು ಮಹಾಭಾರತದ ಒಂದು ಸನ್ನಿವೇಶ. ಯಾಕಂದ್ರೆ ವಿಡಿಯೋದಲ್ಲಿ ಇಬ್ಬರು ಜೂಜಾಟವಾಡ್ತಿರ್ತಾರೆ. ಜೂಜಾಟದಲ್ಲಿ ಸೋತ ವ್ಯಕ್ತಿ ತನ್ನ ಬಳಿ ಇರುವ ಮೌಲ್ಯಯುತ ವಸ್ತುವನ್ನ ಕಳೆದುಕೊಂಡ ನಂತರ ಮಡದಿಯನ್ನ ಪಣಕ್ಕಿಟ್ಟು ಜೂಜಾಡಿ ಅದರಲ್ಲೂ ಸೋತು ಹೆಂಡತಿಯನ್ನ ಗೆದ್ದ ವ್ಯಕ್ತಿಯ ಜೊತೆ ಬಿಟ್ಟು ಹೋಗೋ ವಿಚಾರ ರೀಲ್ಸ್ನಲ್ಲಿದೆ. ಈ ವಿಡಿಯೋಗೆ 1 ಲಕ್ಷಕ್ಕೂ ಅಧಿಕ ಜನರು ಲೈಕ್ ಮಾಡಿದ್ದಾರೆ. ಆದ್ರೆ ಇಂತಹ ವಿಡಿಯೋ ಮೂಲಕ ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಿದ್ದಾರೆಂದು ಕೆಲವರು ಪ್ರಶ್ನೆ ಮಾಡಿದ್ದಾರೆ. ಜೂಜಾಡೋದೇ ಅಪರಾಧ, ಅದರಲ್ಲೂ ಹೆಂಡತಿಯನ್ನ ಪಣಕ್ಕಿಟ್ಟು ಜೂಜಾಡುವ ರೀಲ್ಸ್ ಮೂಲಕ ಸಮಾಜಕ್ಕೆ ಕೆಟ್ಟ ಮೆಸೇಜ್ ಕೊಡ್ತಿದ್ದಾರೆಂದು ಆಕ್ರೋಶ ವ್ಯಕ್ತವಾಗಿದ್ದು, ಬೆಂಗಳೂರು ಪೊಲೀಸರಿಗೆ ಸನಾತನ ಧರ್ಮ ಅನ್ನೋ ಅಕೌಂಟ್ ಮೂಲಕ ಎಕ್ಸ್ನಲ್ಲಿ ಟ್ಯಾಗ್ ಮಾಡಿ ಕ್ರಮಕ್ಕೆ ಆಗ್ರಹಿಸಲಾಗಿದೆ. ಅವಳು ಅವನ ಹೇಳ್ತಿದ್ದೆ ಕಣೋ, ಲಾಸ್ಟ್ ಟೈಮ್ ಸೋತಾಗ ಅವನು ನನ್ನ ಹತ್ರ ಬಿಟ್ಟು ಹೋಗಿದ್ದು. ಇನ್ನು ಈ ರೀಲ್ಸ್ ಹುಚ್ಚಾಟದ ಬಗ್ಗೆ ಬೆಳಗ್ಗೆ 9 ಗಂಟೆಗೆ ನ್ಯೂಸ್ ಫಸ್ಟ್ ಸುದ್ದಿ ಪ್ರಸಾರ ಮಾಡಿತ್ತು. ಬಳಿಕ YK ಅನ್ನೋ ಇನ್ಸ್ಟಾಗ್ರಾಮ್ ಅಕೌಂಟ್ನಿಂದ ವಿಡಿಯೋ ಮಾಯವಾಗಿದೆ. ಅದೇನೇ ಹೇಳಿ, ಇನ್ಸ್ಟಾದಲ್ಲಿ ದೊಡ್ಡ ಮಟ್ಟದಲ್ಲಿ ಫಾಲೋವರ್ಸ್ ಹೊಂದಿರುವ ಸ್ಟಾರ್ಗಳು ಈ ರೀತಿಯ ವಿಡಿಯೋ ಅಪ್ಲೋಡ್ ಆಗ್ತಾ ಇರೋದು ನಿಜಕ್ಕೂ ವಿಪರ್ಯಾಸ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.